ಮಾಧವ್ ಅವರೇ, ಬನ್ನಿ ತುಳಸಿಯವರೇ. ಮಗುನ ದತ್ತು ಕೊಡೋದ್ರ ಬಗ್ಗೆ ವೆಬ್ಸೈಟಲ್ಲಿ ಡೀಟೇಲ್ಸ್ ಚೆಕ್ ಮಾಡ್ತಾ ಇದ್ದೆ. ಇದರಲ್ಲಿ ಪೂರ್ಣಿ ಮತ್ತು ಅವಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ತಗೊಳ್ಳಿ. ತುಳಸಿಯವರೇ, ಲಾಯರ್ ಹೇಳಿದಾಗೆ ಅಡಾಪ್ಷನ್ ಡೀಡ್ ಫಾರ್ಮ್ಯಾಟ್ ಪ್ರಕಾರ ಎಲ್ಲ ಡೀಟೇಲ್ಸ್ನ ಈ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು. ಮುಂದಿನದ್ದೆಲ್ಲ ಲಾಯರ್ ನೋಡ್ಕೋತಾರೆ. ಈ ಪ್ರೋಸೆಸ್ ಎಲ್ಲ ಆದಮೇಲೆ ಅವಿ ಮತ್ತು ಪೂರ್ಣಿ ನಮ್ಮ ಮಗುವಿಗೆ ಕಾನೂನಿನ ಪ್ರಕಾರ ತಂದೆ ತಾಯಿ ಆಗ್ತಾರೆ. ನೀವು ಅಂದ್ಕೊಂಡಾಗೆ ಎಲ್ಲ ಆಗ್ತಾ ಇದೆ. ಸಂತೋಷನಾ? ತುಂಬ ಸಂತೋಷ ಮಾಧವ್ ಅವರೇ. ನಾನು ಮಗುನ ಹೆತ್ತಿದ್ದೀನಿ ಅನ್ನೋದು ಬಿಟ್ಟರೆ, ತಾಯಿಯಾಗಿ ಮಗು ಎಲ್ಲ ಜವಾಬ್ದಾರಿನೂ ನಾನು ಪೂರ್ಣಿಗೆ ವಹಿಸ್ಕೊಟ್ಟಿದ್ದೀನಿ. ಹಾಗೆ ನೋಡಿದ್ರೆ ಮಗುನ ಅವಳು ನನಗಿಂತ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಆದರೂ ಆ ಮಗು ನಮ್ಮದು, ನಾವು ಬಿಟ್ಕೊಡ್ತಾ ಇದ್ದೀವಿ ಅನ್ನೋ ಕೊರಗು ಸ್ವಲ್ಪನೂ ಬರ್ತಾ ಇಲ್ಲ ತುಳಸಿಯವರೇ? ಖಂಡಿತ ಇಲ್ಲ. ನಾನು ಈ ಮಗು ಮಾಡ್ಕೋಬೇಕು ಅಂತ ನಿರ್ಧಾರ ತಗೊಂಡಿದ್ದೆ ಪೂರ್ಣಿಗೋಸ್ಕರ. ಹೆತ್ತಿದ್ದೀವಿ ಎಂದು ಮಾತ್ರಕ್ಕೆ ಮಕ್ಕಳು ಅಂದ್ಕೊಳ್ಳೋದಾದರೆ ಅವಿ ಆಗಲಿ ಅಭಿ ಆಗಲಿ ನನಗೆ ಮಕ್ಕಳು ಹೇಗಾಗ್ತಾರೆ ಹೇಳಿ? ಆದರೆ ಅವರನ್ನು ನಾನು ನನ್ನ ಹೆತ್ತು ಮಕ್ಕಳು ಅಂತ ಅಂದ್ಕೊಂಡಿದ್ದೀನಿ. ಪೂರ್ಣಿನೂ ನನ್ನ ಹಾಗೇನೆ. ಅವಳಿಗೆ ತಾಯಿ ಹೃದಯ ಇದೆ. ಮಗುಗೆ ಇಷ್ಟೆಲ್ಲ ಪ್ರೀತಿ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಪ್ರೀತಿ ಕೊಡ್ತಾಳೆ. ಅಮ್ಮ, ನಮ್ಮೆಲ್ಲರ ಮನಸ್ಥಿತಿ ನಿಮ್ಗೆ ಹೇಗೆ ಅರ್ಥ ಆಗುತ್ತಮ್ಮ? ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಾವು ಬಾಯ್ ಬಿಟ್ಟು ಹೇಳ್ದೇ ಇದ್ರು ನೀವಾಗೆ ಅರ್ಥ ಮಾಡಿಕೊಂಡು ಅದನ್ನೆಲ್ಲ ಈಡೇರಿಸ್ತಿದ್ದೀರ. ಈ ಮಗು ನನ್ನ ಹೊಟ್ಟೆಲಿ ಹುಟ್ಟಿಲ್ವಲ್ಲ ಅನ್ನೋದಕ್ಕಿಂತ ನಾನು ನಿಮ್ಮ ಹೊಟ್ಟೆಲಿ ಹುಟ್ಟಿಲ್ವಲ್ಲ ಅಂತ ಸಂಕಟ ಆಗ್ತಿದೆ ಅಮ್ಮ. ಹೊಟ್ಟೆಲಿ ಹುಟ್ಟಲಿಲ್ಲ ಅಂದ್ರೆ ಏನು ಪೂರ್ಣಿ? ನೀನು ಯಾವತ್ತಿದ್ರೂ ನನ್ನ ಮಗಳೇ. ಕರಳಿನ ಸಂಬಂಧಗಳ ಮಾತ್ರ ಸಂಬಂಧ ಆಗಲ್ಲ. ಹೃದಯಕ್ಕೆ ಹತ್ರ ಆಗೋ ಸಂಬಂಧಗಳು ರಕ್ತ ಸಂಬಂಧಗಳಿಗಿಂತ ಹೆಚ್ಚೆ. ನೀವು ಹೇಳೋದು ನಿಜ ಅಮ್ಮ.